ವೆಲ್ಕಮ್ ಬ್ಯಾಕ್. ಬೆಂಗಳೂರಲ್ಲಿ ರಾತ್ರಿ ಆದ್ರೆ ಸಾಕು ಪೆಟ್ರೋಲ್ ಕಳ್ಳರ ಹಾವಳಿ ಶುರುವಾಗ್ಬಿಡುತ್ತೆ. ಹೌದು, ಮನೆ ಮುಂದೆ ನಿಲ್ಲಿಸಿರುವಂತಹ ದ್ವಿಚಕ್ರ ವಾಹನದಿಂದ ಪೆಟ್ರೋಲ್ ಕದಿಯಲಾಗುತ್ತೆ. ಕಾಟನ್ ಪೇಟೆಯಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದ ವಾಹನಗಳಿಂದ ಪೆಟ್ರೋಲ್ ಅನ್ನ ಕದಿಯಲಾಗಿದೆ. 4-5 ಖಾಲಿ ಬಾಟಲ್ಗಳನ್ನ ತಗೊಂಡು ಬಂದು ಪೆಟ್ರೋಲ್ ಕದೀತಾ ಇದ್ದವನನ್ನ ಹಿಡಿಯೋಕೆ ಪ್ರಯತ್ನ ಪಡಲಾಗಿದೆ. ಆದರೆ ಕಳ್ಳ ಎಸ್ಕೇಪ್ ಆಗಿದ್ದಾನೆ. ಯುಪಿ ಮಾದರಿಯ ಮಠಾಧೀಶರನ್ನ ರಾಜಕೀಯಕ್ಕೆ ತರೋಕೆ ಬಿಜೆಪಿ ಪ್ರಯತ್ನ ವಿಚಾರ ಕುರಿತಂತೆ ಬೀದರ್ನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಯೋಗಿ ಆದಿತ್ಯನಾಥ್ ರಂತಹ ಸ್ವಾಮೀಜಿ ಯಾರೂ ಇಲ್ಲ. ಯೋಗಿ ಅವರು ಮೊದಲಿನಿಂದಲೂ ಸಕ್ರಿಯವಾಗಿ ರಾಜಕೀಯದಲ್ಲಿದ್ದಾರೆ. ಸತತವಾಗಿ ಲೋಕಸಭೆಗೆ ಆಯ್ಕೆಯಾಗಿದ್ದಾರೆ. ಅಂತವರು ಬಂದ್ರೆ ಬರಬಹುದು. ಕರ್ನಾಟಕದಲ್ಲಿರುವಂತಹ ಸ್ವಾಮೀಜಿಗಳು ಜಾತ್ಯತೀತ ಸ್ವಾಮಿಗಳು ಕಾವಿ ಹಾಕೊಂಡಿದ್ದು ಹಿಂದೂ ಧರ್ಮ ರಕ್ಷಣೆ ಮಾಡೋಕೆ, ಈಶ್ವರ ಅಲ್ಲ ತೇರೇನಾ ಅನ್ನೋಕೆ ಅಲ್ಲ ಅಂತ ಯತ್ನಾಳ್ ಹೇಳಿದ್ದಾರೆ. ಸಿಐಡಿ ಅರಣ್ಯ ಘಟಕದಿಂದ ಜೀವಂತ ನರಿಯನ್ನ ಸಂರಕ್ಷಣೆ ಮಾಡಲಾಗಿದೆ. ಅರಣ್ಯಾಧಿಕಾರಿಗಳು ತುಮಕೂರಿನ ನಾಗವಲ್ಲಿ ಬಳಿಯಲ್ಲಿ ಗ್ರಾಮದಲ್ಲಿ ಕಾರ್ಯಾಚರಣೆ ನಡೆಸಿ ಲಕ್ಷ್ಮೀಕಾಂತ್ ಅನ್ನೋರನ್ನ ಬಂಧಿಸಿದ್ದಾರೆ. ಬಂಧಿತ ಆರೋಪಿ ಕೋಳಿ ಫಾರ್ಮ್ ಮಾಲೀಕನಾಗಿದ್ದು ನರಿಯನ್ನ ಕೋಳಿ ಫಾರ್ಮ್ನಲ್ಲೇ ಇರಿಸಿದ್ದ. 7 ತಿಂಗಳಿಂದ ನರಿಯನ್ನ ಅಕ್ರಮವಾಗಿ ಇಟ್ಟುಕೊಂಡಿದ್ದ ಲಕ್ಷ್ಮೀಕಾಂತ್ ಅನ್ನ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಪ್ರಕಾರ ಬಂಧಿಸಿ 15 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಇನ್ನು ನ್ಯಾಯಾಲಯವು ಅರಣ್ಯಾಧಿಕಾರಿಗಳಿಗೆ ನರಿಯನ್ನ ಕಾಡಿಗೆ ಬಿಡೋದಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಹಾವೇರಿಯ ಶಿಗ್ಗಾವಿ ಪಟ್ಟಣದ ಗಂಜಿಗಟ್ಟಿಯಲ್ಲಿ ದ್ಯಾಮವ್ವ ದೇವಿ ಜಾತ್ರೆ ನಡೆದಿದೆ. ಸ್ವಕ್ಷೇತ್ರ ಶಿಗ್ಗಾವಿಗೆ ಆಗಮಿಸಿದ ಸಿಎಂ ಬಸವರಾಜ ಬೊಮ್ಮಾಯಿ ಶಕ್ತಿಶಾಲಿ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಪತ್ನಿ ಚೆನ್ನಮ್ಮ ಕೂಡ ದೇವಿಯ ದರ್ಶನವನ್ನ ಪಡ್ಕೊಂಡ್ರು. ಈ ವೇಳೆ ಮಹಿಳೆಯರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಿಎಂ, ನಿಮ್ಮ ಆಶೀರ್ವಾದದಲ್ಲಿ ದೊಡ್ಡ ಶಕ್ತಿ ಇದೆ. ನಿಮಗೆ ನಾನು ಋಣಿಯಾಗಿದ್ದೀನಿ. ಉಸಿರು ಇರೋ ತನಕ ನಿಮ್ಮ ಸೇವೆಯನ್ನ ಮಾಡ್ತೀನಿ. ಮಹಿಳೆಯರಿಗಾಗಿ ಹಲವು ಯೋಜನೆಗಳನ್ನ ಕೊಟ್ಟಿದ್ದೀನಿ. ನಿಮ್ಮ ಮತಕ್ಕೆ ಕುಂದು ತರುವಂತ ಕೆಲಸ ಮಾಡಿಲ್ಲ ಅಂತ ಹೇಳಿದರು. ಮೈಸೂರಿನಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಸ್ಮಾರಕ ಮಾಡಿದ ಬೆನ್ನಲ್ಲೇ ಅಭಿಮಾನ್ ಸ್ಟುಡಿಯೋದಲ್ಲಿರುವಂತಹ ವಿಷ್ಣು ಸಮಾಧಿ ಸ್ಥಳಾಂತರ ಮಾಡ್ತಾರೆ ಅನ್ನೋ ವದಂತಿ ಹಬ್ಬಿದೆ. ಅಭಿಮಾನ್ ಸ್ಟುಡಿಯೋದಲ್ಲಿರುವಂತಹ ವಿಷ್ಣು ಸಮಾಧಿ ರಕ್ಷಿಸಿ ಅಂತ ಹೇಳಿ ವಿಷ್ಣು ಫ್ಯಾನ್ಸ್ ಬೀದಿಗಿಳಿದಿದ್ದಾರೆ. ಆದ್ರಿಂದ ವಿಷ್ಣು ಫ್ಯಾನ್ಸ್ ಸಮಾಧಿ ತೆರವು ಮಾಡಬಾರದು ಅಂತ ಹೇಳಿ ವಾಣಿಜ್ಯ ಮಂಡಳಿ ಮೊರೆ ಹೋಗಿದೆ. 10 ದಿನಗಳ ವಿಶ್ರಾಂತಿ ಬಳಿಕ ಭಾರತ ಹಾಗೂ ಆಸ್ಟ್ರೇಲಿಯಾ ತಂಡಗಳು ಮತ್ತೊಮ್ಮೆ ಮುಖಾಮುಖಿಯಾಗಲಿವೆ. ನಾಳೆಯಿಂದ ಆರಂಭಗೊಳ್ಳಲಿರುವಂತಹ 3ನೇ ಟೆಸ್ಟ್ಗಾಗಿ ಕಠಿಣ ಅಭ್ಯಾಸದಲ್ಲಿ ನಿರತಗೊಂಡಿವೆ. ಮೊದಲೆರಡು ಟೆಸ್ಟ್ಗಳಿಗೂ ಮುನ್ನ ಪಿಚ್ ಬಗ್ಗೆ ಭಾರೀ ಚರ್ಚೆ ನಡೆದಿತ್ತು. ಆಸ್ಟ್ರೇಲಿಯಾದ ಮಾಧ್ಯಮಗಳು ಪಿಚ್ಗಳ ಕುರಿತಂತೆ ಸರಣಿ ವರದಿಗಳನ್ನು ಪ್ರಕಟಿಸಿ ಬಿಸಿಸಿಐನ ಟೀಕಿಸಿದ್ವು. ಇಂದೋರ್ನ ಹೋಲ್ಕರ್ ಕ್ರೀಡಾಂಗಣದ ಪಿಚ್ ಮೊದಲ 3 ದಿನ ಬ್ಯಾಟಿಂಗ್ಗೆ ಹೆಚ್ಚು ಅನುಕೂಲ ಅಂತ ಹೇಳಲಾಗ್ತಾ ಇದೆ.